ಧಿರನ ದೋಂ ತನನ ಧಿರನ ದೋಂ ತನನ ಶಾರದಾ ಶಾರದಾ ರೀ ನಾನು ಕ್ಲಿನಿಕ್ ಹೋಗಿ ಬರ್ತೀನಿ. ಹೊರಟ್ಬಿಟ್ರ? ಏನಿದು ಸಂಜೆ ಬೇಗ ಬರ್ತೀರ ತಾನೆ? ಎಸ್, ಖಂಡಿತ ಬೇಗ ಬರ್ತೀನಿ. ಬರ್ಲಾ? ರೀ, ನಮ್ಮಿಬ್ರು ಹೆಣ್ಮಕ್ಳು ಮದ್ವೆ ಆಗಿ ಹೋದ್ಮೇಲೆ ಮನೇಲಿ ನಾನು ಒಬ್ಳೇ ಆಗ್ಬಿಡ್ತೀನಿ. ನೀವು ಕ್ಲಿನಿಕ್ಕಿಗೆ ಬೆಳಗ್ಗೆ ಹೋಗಿ ರಾತ್ರಿ ಬರ್ತೀರಾ. ನಾನು ಒಬ್ಳೆ ಹೇಗೆ ಟೈಮ್ ಪಾಸ್ ಮಾಡಲಿ? ಹ್ಯಾಕ್ ಟೈಮ್ ಪಾಸ್ ಮಾಡೋದು ಅಂದರೆ ಮನೆ ಕೆಲಸ ಮಾಡಿಕೊಂಡು ಟಿವಿ ನೋಡಿಕೊಂಡು ಟೈಮ್ ಪಾಸ್ ಮಾಡೋದು ಅನಿವಾರ್ಯ. ಹೆಣ್ಣುಮಕ್ಳು ಹೆತ್ತಿರೋ ತಂದೆ ತಾಯಿಗಳು ಇದನ್ನೆಲ್ಲ ಅನುಭವಿಸಲೇಬೇಕು. ಶಾರದಾ, ನಮ್ಮ ಸಂಗೀತ ಸಿತಾರ ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಈ ಮನೆಯಲ್ಲಿ ಉಳಿಯೋದು ನಾನು ನೀನು ಇಬ್ಬರೇ. ನನಗೆ ನೀನು, ನಿನಗೆ ನಾನು. ನಿಜ ರೀ. ಮದುವೆ ಆಗಿ ಈ ಮನೆಯಿಂದ ಹೋಗೋ ನಮ್ಮ ಹೆಣ್ಮಕ್ಳು ಪ್ರೀತಿ ಅಲ್ಲ, ನಿಮ್ಮಿಂದ ನನಗೆ ಸಿಗುತ್ತಲ್ವಾ? ಹೇ ಶಾರದಾ, ನನ್ನ ಪ್ರಪಂಚನೇ ನೀನು. ನನ್ನ ಪ್ರೀತಿನ ನಿನ್ನ ಹತ್ರ ಅಲ್ಲದೆ ಇನ್ನು ಯಾರ ಹತ್ರ ಹಂಚಿಕೊಳ್ಳಿ? ನಮ್ಮ ಮುದ್ದಿನ ಮೊಮ್ಮಕ್ಕಳು ಬರ್ತಾವಲ್ಲ ಮುಂದೆ, ಅವ್ರ ಜೊತೆ ಆಟ ಆಡ್ಕೊಂಡು ಸಂತೋಷದಿಂದ ನಮ್ಮ ಜೀವನನ ಕಳೆಯೋಣ. ರೀ, ನನಗೊಂದು ಆಸೆ. ನಮ್ಮಿಬ್ರು ಹೆಣ್ಮಕ್ಳು ಒಂದೊಂದು ಮಗುನು ನಾವು ಸಾಕೋಣವಾ? ಹೇ ಶಾರದಾ, ನನ್ನ ಮನಸ್ಸಲ್ಲಿರೋದನ್ನ ನೀನು ಹೇಳಿದ್ಯಾ? ರೀ, ಆ ಮಕ್ಳ ಜೊತೆ ಆಟ ಆಡ್ತಾ ನಾವು ಮಕ್ಕಳಾಗೋಣ ರೀ. ಆಗ್ಲೇ ಕನ್ಸು ಕಾಣಕ್ಕೆ ಶುರು ಮಾಡ್ಬಿಟ್ಯಾ? ಅದಕ್ಕಿನ್ನೂ ಟೈಮ್ ಇದೆ. ನಾನೀಗ ಕ್ಲಿನಿಕ್ಗೆ ಹೋಗಿ ಬರ್ತೀನಿ. ಬರ್ಲಾ? ರೀ ರೀ, ಒಂದು ನಿಮಿಷ ರೀ. ಅಯ್ಯೋ, ಹೊಟ್ಟೋದ್ರ? ಅಯ್ಯೋ, ನಾನು ಅವ್ರಿಗೆ ಹಾಲು ಕೊಡ್ಬೇಕಿತ್ತು. ಹಾಲು ಕೊಡ್ಬೇಕಿತ್ತು. ಶಾರದಾ, ಯಾಕಮ್ಮ ಎದ್ದು ಬಂದೆ? ಏನ್ ಬೇಕಾಗಿತ್ತು? ಹಾಲು ಬೇಕು. ಕುಡಿತೀಯಾ? ಕೊಡ್ಲಾ? ನನಗಲ್ಲ, ಅವ್ರಿಗೆ. ಅವ್ರಿಗೆ ಕೊಡೋದಕ್ಕೆ ಅಂತ ನೀನ್ ಯಾಕಮ್ಮ ಎದ್ದು ಬಂದೆ? ಸೀತು ಕೊಡ್ತಾಳೆ, ನಾನ್ ಕೊಡ್ತೀವಿ. ಹೋಗು, ನೀನ್ ರೆಸ್ಟ್ ತಗೋ. ಇಲ್ಲಕ್ಕ, ಅವ್ರಿಗೆ ನಾನ್ ಕೊಟ್ರೇನೆ ಇಷ್ಟ. ಹಾಲು ಕೊಡು. ಸರಿ, ಕೊಡ್ತೀನಮ್ಮ. ಬೇಗ ಕೊಡು. ಹಾ, ಸಕ್ಕರೆ ಜಾಸ್ತಿ ಹಾಕ್ಬೇಡ. ಸರಿ, ಒಂದೇ ಸ್ಪೂನು. ಸರಿ. ಕೊಡು ಕೊಡು. ಬಿಸಿ ಇದೆ, ಬಿಸಿ ಇದೆ. ಹಾ ಹಾ ಹಾ. ಜೋಪಾನ ಕಣೆ. ಹಾ ಹಾ.
ಕುಡೀರಿ. ಡಾಕ್ಟ್ರ್ ಹೇಳಿದ್ರು ನೀವು ಹಾಲು ಕುಡಿಬೇಕಂತೆ. ಹಾಲು ಕುಡಿದ್ರೆ ನೀವು ಹುಷಾರಾಗ್ತೀರಂತೆ. ನೀವು ಹುಷಾರಾದ್ರೆ ಮೊದಲಿನ ಥರ ನಗ್ನಗ್ತಾ ಕ್ಲಿನಿಕ್ ಹೋಗ್ಬೋದಲ್ಲ? ನೀವು ಕ್ಲಿನಿಕ್ ಹೋಗ್ಬೋದು. ಹಾಲು ಕುಡೀರಿ, ಹಾಲು ಕುಡೀರಿ. ನೀವು ಹಾಲು ಕುಡಿದು ಹುಷಾರಾಗಬೇಕು. ಹುಷಾರಾಗಿ ನಗದತ್ತ ಕ್ಲಿನಿಕ್ ಹೋಗ್ಬೇಕು. ಕ್ಲಿನಿಕ್ಕಿಗ ಕ್ಲಿನಿಕ್ಕಿಗೆ ಬೇಡ. ನಾನು ನಿಮ್ಮನ್ನು ಕ್ಲಿನಿಕ್ಕಿಗೆ ಕಳ್ಸಲ್ಲ. ನೀವೆಲ್ಲೂ ಹೋಗೋದು ಬೇಡ. ನೀವು ಆರಾಮಾಗಿ ಮನೆಯಲ್ಲೇ ರೆಸ್ಟ್ ಮಾಡಿ. ನಾನು ದುಡ್ದು ನಿಮ್ಮನ್ನು ಸಾಕ್ತೀನಿ. ಸಂಗೀತ ದುಡಿತಾಳೆ, ಸಿತಾರ ದುಡಿತಾಳೆ, ನಾವೆಲ್ಲರೂ ದುಡಿತೀವಿ. ನೀವು ಆರಾಮಾಗಿರ್ಬೇಕು. ನಿಮ್ಮ ಆರೋಗ್ಯ ಸುಧಾರಿಸ್ಬೇಕು. ರೀ, ನನಗೆ 2 ಮಕ್ಕಳಲ್ಲ, 3 ಜನ ಮಕ್ಕಳು. ಸಂಗೀತನ, ಸಿತಾರನ, ಮತ್ತೆ ನೀವು ನನಗೆ ಒಂದು ಮಗು ಥರ. ನಾನು 3 ಮಗುನ ಚೆನ್ನಾಗಿ ನೋಡ್ಕೊತೀನಿ. ನೀವು ನನಗೆ ಮಕ್ಕಳಿಗೆ ಮೋಸ ಮಾಡಿಬಿಟ್ಟೆ ಅಂತ ನೀವು ಮಾತಾಡದೆ ಹೀಗಾಗ್ಬಿಟ್ರಾ? ನೀವು ನನಗೆ ಕೊಡೋ ಪ್ರೀತಿಯಲ್ಲಿ ಕಿಂಚಿತ್ತೂ ಕಡಿಮೆ ಮಾಡಲಿಲ್ಲ. ನನ್ನ ಮೇಲೆ ಯಾವತ್ತೂ ಕೈ ಮಾಡಲಿಲ್ಲ. ನನ್ನ ಜೊತೆ ಒಂದಿನೂ ಜಗಳ ಆಡಲಿಲ್ಲ. ಹೇಗೆ ಮೋಸ ಮಾಡ್ತೀರಾ? ಮೋಸ ಮಾಡಿಲ್ಲ. ಪಾಪ ಶಾರದಾ ನಂಬಿಟ್ಲು. ನನಗೆ ಮೋಸ ಮಾಡಿದ್ದೀರಾ. ನನಗೆ ಸುಳ್ಳು ಹೇಳಿದ್ದೀರಾ. ಸುಳ್ಳು ಹೇಳಿದ್ದೀರಾ ಅಂದ್ರೆ ಮೋಸ ಮಾಡಿದ ಹಾಗೆ ತಾನೆ. ಹಾಗಂತ ನಾನು ನಿಮಗೆ ಮೋಸ ಮಾಡಕ್ಕಾಗತ್ತೇನ್ರಿ? ನೀವು ನನ್ನ ಸರ್ವಸ್ವ. ನಾನು ನಿಮಗೆ ಮೋಸ ಮಾಡಕ್ಕಾಗತ್ತಾ? ಇಲ್ಲ ರೀ, ನಾನು ನಿಮಗೆ ಮೋಸ ಮಾಡಲ್ಲ, ಮಾಡಕ್ಕಾಗದೂ ಇಲ್ಲ. ಗಂಡ ಹೆಂಡತಿಗೆ ಮೋಸ ಮಾಡ್ಬೋದು, ಆದ್ರೆ ಹೆಂಡತಿ ಆದವಳು ಯಾವತ್ತೂ
ಯಾವತ್ತು ಗಂಡಂಗ್ ಮೋಸ ಮಾಡಲ್ಲ ರೀ, ಮಾಡಲ್ಲ. ಶಾರದಾ, ಎಲ್ಲಿ ಹೋಗ್ತಾ ಇದೀಯಾ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಒಬ್ಳೇನಾ? ನಾನು ಯಾವಾಗಲೂ ಒಬ್ಳೆ ಹೋಗೋದು. ನನಗೆ ದೇವಸ್ಥಾನದ ದಾರಿ ಚೆನ್ನಾಗಿ ಗೊತ್ತು. ಒಂದ್ ನಿಮಿಷ ಇರು. ನಂದಿನಿ, ಬಂದೆಮ್ಮ. ಶಾರದಾ, ಅಮ್ಮ, ನೋಡು, ಚಿಕ್ಕಮ್ಮ ಒಬ್ಳೆ ಹೊರಟಿದ್ದಾಳೆ ದೇವಸ್ಥಾನಕ್ಕೆ. ಅವಳ ಜೊತೆಗೆ ನೀನು ಹೋಗು. ಸರಿ. ಅಕ್ಕ, ನನ್ನ ಜೊತೆ ಯಾರು ಬೇಡ. ನಾನು ಹೇಳಿದ್ನಲ್ಲ, ನಂಗೆ ದೇವಸ್ಥಾನದ ದಾರಿ ಚೆನ್ನಾಗಿ ಗೊತ್ತು ಅಂತ. ಹಾಗಲ್ಲ ಶಾರದಾ, ನನ್ನ ಮಾತು. ಇವತ್ತು ಶುಕ್ರವಾರ, ನಾನು ಸರಿಯಾಗಿ ಪೂಜೆ ಮಾಡಬೇಕು. ಏನು, ಸರಿಯಾಗಿ ಪೂಜೆ ಮಾಡ್ಬೇಕಾ? ನೋಡು, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ಮನೆ ಕಡೆ ಜೋಪಾನ, ಅವರೊಬ್ಬರೇ ಇದ್ದಾರೆ. ಶಾರದಾ, ಶಾರದಾ, ಸೀತು, ಸೀತು, ಸೀತು. ಏನ್ ದೊಡ್ಡಮ್ಮ? ಒಂದ್ ನಿಮಿಷ ಬಾಗಿಲಿಗೆ ಬರ್ತೇನಿರಿ. ಬೇಗ ಬಾಮ್ಮ. ಏನ್ ದೊಡ್ಡಮ್ಮ? ಸೀತು, ನಿಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಒಬ್ಳೆ ಹೋದ್ಲು ಕಣೆ. ಒಬ್ಬಳನ್ನ ಯಾಕೆ ಕಳ್ಸಿದ್ರಿ? ಬೇಡ, ನಂದಿನಿ ಕರ್ಕೊಂಡು ಹೋಗು ಅಂದ್ರು ಕೇಳಲಿಲ್ಲ ಕಣೆ, ಹಾಗೆ ಹೊರಟೋದ್ಲು. ಸ್ವಲ್ಪ ಹೋಗ್ ದೊಡ್ಡ ಬಾವು. ಆ ಸ್ಯಾಂಡಲ್ಸ್ ನಂದು. ಹೌದು, ನೀವು ಹಾಕೊಂಡಿರೋ ಸ್ಯಾಂಡಲ್ಸ್ ನಂದು, ನಾನು ಹಾಕೊಂಡಿರೋ ಸ್ಯಾಂಡಲ್ಸ್ ನಿಮ್ಗೆ. ಎಲ್ಲಿ? ಇವಳು ಚಪ್ಪಲಿನೇ ಕಾಣಿಸ್ತಾ ಇಲ್ವಲ್ಲ? ಮಾಯಾವಿ ಇವಳು, ಮನೆ ಹಾಳಿ. ನಾನು ಎಲ್ಲಿ ಚಪ್ಪಲ್ನ ಕಂಡು ಹಿಡಿದು ಬಿಡ್ತೀನೋ ಅಂತ ಬದಲಿಸಿದಾಳೆ. ನಾನು ಬಿಟ್ಬಿಡ್ತೀನಾ? ಮಾಡ್ತೀನಿ ಮಾಡ್ತೀನಿ. ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಮೇಡಮ್? ಹೌದಲ್ಲ, ಒಂದೇ ತರ ಸೀರೆ ಉಟ್ಟಿದೀವಿ. ನಿತ್ಕೊಳೆ ನಿತ್ಕೊಳೆ. ಯಾರು ನೀವು? ನನ್ ಕೂದ್ಲು ಯಾಕೆ ಹೇಳಿದ್ರಿ? ಇಲ್ಲ, ನೀನವಳಲ್ಲ, ನೀನವಳಲ್ಲ. ಏನಾಯ್ತು? ಏನಾಯ್ತಮ್ಮ? ಏನಾಗ್ಬೇಕು ಅವ್ರು ನಿಮ್ಗೆ? ನಮ್ ತಾಯಿ ನನ್ ಪಾಡಂಗ್ ನಾನು ಹೋಗ್ತಾ ಇದ್ದೆ, ನನ್ ತಲೆ ಕೂದ್ಲು ಇಟ್ಕೊಂಡು ಹೇಳಿದ್ರು. ತಲೆ ಸರಿ ಇಲ್ವಾ ಇವ್ರಿಗೆ? ಸಾರಿ, ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಸಾರಿ. ಹುಷಾರಾಗಿ ಮನೆ ಕರ್ಕೊಂಡೋಗಿ. ಅಮ್ಮ,
ಅಮ್ಮ ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ? ಆಯ್ತು, ನೀನ್ಯಾಕೆ ಬಂದೆ ಇಲ್ಲಿಗೆ? ಹೋಗು ಮನೆಗೆ. ಅಮ್ಮ ದೇವ್ರ ದರ್ಶನ ಆಯ್ತಾ? ನಾನು ಅವನ ದರ್ಶನ ಮಾಡಲ್ಲ. ಅವನು ನನಗೆ ಮೋಸ ಮಾಡಿದ್ದಾನೆ. ನಾನು ಅವನ ದರ್ಶನ ಮಾಡಲ್ಲ. ಮತ್ ಯಾಕಮ್ಮ ಇಲ್ಲಿಗೆ ಬಂದೆ? ನನಗೆ ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬಂದೆ. ನೀನ್ ಹೋಗೀಗ ಮನೆಗೆ. ಏನಂತ ಕೆಲ್ಸ? ಅದು ನಾನು ಹೇಳಲ್ಲ, ನಾನು ಹೇಳ್ಬಾರ್ದು. ನೀನ್ ಹೋಗು ಮನೆಗೆ, ಹೋಗು. ಅಮ್ಮ ಪ್ಲೀಸ್, ಈ ತರ ಚಿಕ್ಕ ಮಗು ತರ ಹಠ ಮಾಡ್ಬಾರ್ದು. ಸಂಗೀತಕ್ಕ ಮನೇಲಿ ನಿನ್ಗೋಸ್ಕರ ಕಾಯ್ತಿರ್ತಾಳೆ, ಅಪ್ಪನೂ ಕಾಯ್ತಿದಾರಲ್ವಾ? ಬಾ ಹೋಗೋಣ ಮನೆಗೆ, ಬಾ ಬಾ ಅಮ್ಮ. ಏನಾಯ್ತಮ್ಮ? ಅಮ್ಮ ಅವತ್ತಿನ ರೀತಿನೇ ಇವತ್ತು ದೇವಸ್ಥಾನದಲ್ಲಿ ವರ್ತಿಸ್ಬಿಟ್ರು ಅಕ್ಕ. ಅಮ್ಮನ ಆ ರೀತಿ ವರ್ತನೆ ನನ್ನಿಂದ ನೋಡಕ್ ಆಗ್ತಾ ಇಲ್ಲ ಅಕ್ಕ. ಡಾಕ್ಟರ್ ಹೇಳಿದಾರಲ್ಲ ಸೀತು, ಅಮ್ಮ ಒಂದೊಂದ್ಸಲ ಈ ರೀತಿ ಆಡ್ತಾರಷ್ಟೇ, ಆದ್ರೆ ಸರಿ ಹೋಗ್ತಾರೆ ಅಂತ. ಆದಷ್ಟು ಬೇಗ ಅಮ್ಮ ಸರಿ ಹೋಗ್ತಾರೆ ಬಿಡು. ಅಕ್ಕ, ಯಾಮಿನಿ ಅಂದ್ರೆ ಯಾರು?